ಒಂದು ರೈತರಿಗೆ ಬೋರ್ವೆಲ್ ಹಾಕಿ ಕೊಟ್ಟಾಗ ಆ ಬೋರ್ವೆಲ್ ಹಾಕಿದಾಗ ಡ್ರಿಲ್ಲಿಂಗ್ ಎಷ್ಟಾಗುತ್ತೋ ಆ ಡ್ರಿಲ್ಲಿಂಗ್ ಸಂಬಂಧಪಟ್ಟದ್ದಷ್ಟು ಅಷ್ಟು ಪಂಪು ಮೋಟ್ರು ಏನು ಬೇಕೋ ಅದೆಲ್ಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಇವಾಗ ಪಾಪ ರೈತರು ಬಡವರು ಇವಾಗ 50,000 ರೂಪಾಯಿ ಹಾಕ್ಕೋಬೇಕು ಅಂದರೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಹೆಂಗೆ ಹಾಕ್ಕೊಳ್ತಾರೆ? ಆಗೋದಿಲ್ಲ. 3,25,000 ಅಂತ ಫಿಕ್ಸ್ ಆಗಬಾರ್ದು. ಇದೇನಾಗಬೇಕು, ಒಂದು ರೈತರಿಗೆ ಬೋರ್ವೆಲ್ ಅಂತ ಬೋರ್ವೆಲ್ ಹಾಕಬೇಕು. ಅದು ಎಷ್ಟು ಡೆತ್ ಹೋಗಿದೆ ನೋಡಬೇಕು, ಅಷ್ಟು ಹೊರತಿಗೆ ಮೆಟೀರಿಯಲ್ಸ್ನ ಕೊಟ್ಟು ಅವ್ರಿಗೆ ನೀರೆತ್ತಿ ಆಚೆ ಕೊಡುವಂಥ ಜವಾಬ್ದಾರಿ ಸರ್ಕಾರ ತಗೋಬೇಕು. ಆಗಿಲ್ಲ ನಿಮ್ಮ ಮುಂದೆನೆಲ್ಲ ಕೊಟ್ಟಿದ್ದೀವಿ. ಅಂಬೇಡ್ಕರ್ ನಿಗಮದ್ದು 27, ಆದಿಜಾಂಬುವದು 5, ಆದಿಜಾಂಬುವ ನಿಗಮದ್ದು 5, ಟೋಟಲ್ 32. ಇದು ಟೋಟಲ್ ಆಗಿ 21, 22, 23, ಇವಾಗ 24, 25 ಬೋರ್ವೆಲ್ಗಳನ್ನ ಕೊರಿತಾ ಇದ್ದೀವಿ. ಬೋರ್ವೆಲ್ ಕೊರಿತಾ ಇದ್ದೀವಿ. 23, 24 ಇವಾಗ ಕೊಡ್ತಾ ಇದ್ದೀವಿ. 24, 25 ಇವಾಗ ಬೋರ್ವೆಲ್ ಕೊರಿತಾ ಇದ್ದೀವಿ. ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ 2 ಈಗ ಏನಂದರೆ 21, 22 ಇವಾಗೇ ಕೊಟ್ಟಿದ್ದೀವಿ. ಯಾಕಂದರೆ ಆವತ್ತು ಹಿಂದಾದಂಗೆ ಪೆಂಡಿಂಗ್ ಬಿದ್ದಿದ್ದನ್ನು ಹೋಗಿ ನಾವು ಓಡಾಡಿ ಎಲ್ಲರಿಗೂ ಮಾತಾಡಿ ಎಲ್ಲ ಆಗಿ ಇವತ್ತು ಆ ಪಂಪು ಮೋಟ್ರು ಎಲ್ಲವನ್ನು ಆ ಫಲಾನುಭವಿಗಳಿಗೆ 3 ವರ್ಷ 4 ವರ್ಷ ಹಿಂದ್ಗಡೆ ಬೋರ್ವೆಲ್ಲು ಡ್ರಿಲ್ ಆಗಿರೋದನ್ನು ಇನ್ನೂ ಪಂಪು ಮೋಟ್ರು ಕೊಡ್ತಾ ಇದ್ದರೆ ರೈತರು ಏನಾಗ್ತದೆ? ಅವ್ರು ಡ್ರಿಲ್ ಆಗಿದ ತಕ್ಷಣ 1 ತಿಂಗಳು 2 ತಿಂಗಳಿಗೂ ಕೊಟ್ಟರೆ ಒಳ್ಳೇದು. ಆ ಪ್ರಾವಿಷನ್ ಮಾಡ್ಕೋಬೇಕು. ಇನ್ಮೇಲೆ ನಾವು 2 ವರ್ಷ 3 ವರ್ಷ ಆದರೆ ವೇಸ್ಟು ಹೋಯ್ತು ಅಷ್ಟೇ. ನೀರಿರುತ್ತೋ ಇರಲ್ವೋ ಅದರಲ್ಲಿ ಆ ಥರ ಆಗೋಗ್ಬಿಡ್ತದೆ. ಅದರಿಂದ 21, 22, 23, 24 ಪಂಪು ಮೋಟರ್ಸು ಎಲ್ಲ ಇವತ್ತು ನಿಮ್ಮ ಮುಂದೆನೇ ಕೊಟ್ಟಿದ್ದೀವಿ. ಒಂದು ಫಲಾನುಭವಿಗೆ 3,25,000 ರೂಪಾಯಿ. ಒಂದು ಫಲಾನುಭವಿಗೆ 3,25,000 ರೂಪಾಯಿ. ಆ ಡ್ರಿಲ್ಲಿಂಗ್ ಎಷ್ಟು ಹೋಗಿರುತ್ತೆ, ಅದ್ರ ಮೇಲೆ ಕೇಸಿಂಗ್ ಎಷ್ಟು ಬಿದ್ದಿರುತ್ತೆ, ಆ ಅಮೌಂಟನ್ನು ಮೈನಸ್ ಮಾಡಿಕೊಂಡು ಮಿಕ್ಕಿದ ಉಳಿಕೆ ಅಮೌಂಟ್ ಏನಿರುತ್ತೆ, ಇವಾಗ ಎಕ್ಸಾಂಪಲ್ಗೆ ಡ್ರಿಲ್ಲಿಂಗೂ ಆಮೇಲೆ ಕೇಸಿಂಗ್ದು ಸೇರಿ 1 ಲಕ್ಷ ಹೋಯ್ತು ಅಂದ್ಕೊಳ್ಳಿ, ಇನ್ನು 2,25,000 ಇರುತ್ತೆ. ಆ 2,25,000ಗೆ ಅವ್ರು ಏನೇನು ಮೆಟೀರಿಯಲ್ ಕೊಡಬೇಕು ಎಲ್ಲ ಮೆಟೀರಿಯಲ್ ಆ ವರ್ತ್ ಮೆಟೀರಿಯಲ್ ಕೊಟ್ಬಿಡ್ತೀವಿ. ಒಂದು ವೇಳೆ ಕೆಲವ್ರದ್ದು ಏನಾಗಿದೆ ಅಂದರೆ ಡ್ರಿಲ್ಲಿಂಗ್ ಬಂದುಬಿಟ್ಟು 1000 ಅಡಿ ಹೋಗಿದೆ, ಕೇಸಿಂಗು 100-120 ಅಡಿ ಹೋಗಿದೆ. ಅಂಥವ್ರಿಗೆ ಏನಾಗುತ್ತೆ, ಪೈಪಲ್ಲಿ ಹೋಗಿ 4-5 ಪೈಪ್ ಸಿಗುತ್ತೆ, ಪಂಪು ಮೋಟರ್ ಸಿಗುತ್ತೆ, ಕೆಲವರು ಪ್ಯಾನಲ್ ಬೋರ್ಡ್ ಸಿಗುತ್ತೆ, ಕೆಲವರು ಕೇಬಲ್ ಸಿಗುತ್ತೆ. ಇದು ಆದ್ರೂ ನಂದು ಒಂದು ಏನಂದರೆ ಸರ್ಕಾರದ ಮಟ್ಟದಲ್ಲಿ ಇದನ್ನು ನಾವು ಮಾತಾಡ್ತೀವಿ. ಒಂದು ರೈತರಿಗೆ ಬೋರ್ವೆಲ್ ಹಾಕಿ ಕೊಟ್ಟಾಗ ಆ ಬೋರ್ವೆಲ್ ಹಾಕಿದಾಗ ಡ್ರಿಲ್ಲಿಂಗ್ ಎಷ್ಟಾಗುತ್ತೋ ಆ ಡ್ರಿಲ್ಲಿಂಗ್ ಸಂಬಂಧಪಟ್ಟದ್ದಷ್ಟು ಅಷ್ಟು ಪಂಪು ಮೋಟ್ರು ಏನು ಬೇಕೋ ಅದೆಲ್ಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಇವಾಗ ಪಾಪ ರೈತರು ಬಡವರು ಇವಾಗ 50,000 ರೂಪಾಯಿ ಹಾಕ್ಕೋಬೇಕು ಅಂದರೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಹೆಂಗೆ ಹಾಕ್ಕೊಳ್ತಾರೆ? ಆಗೋದಿಲ್ಲ. 3,25,000 ಅಂತ ಫಿಕ್ಸ್ ಆಗಬಾರ್ದು. ಇದೇನಾಗಬೇಕು, ಒಂದು ರೈತರಿಗೆ ಬೋರ್ವೆಲ್ ಅಂತ ಬೋರ್ವೆಲ್ ಹಾಕಬೇಕು. ಅದು ಎಷ್ಟು ಡೆತ್ ಹೋಗಿದೆ ನೋಡಬೇಕು, ಅಷ್ಟು ಹೊರತಿಗೆ ಮೆಟೀರಿಯಲ್ಸ್ನ ಕೊಟ್ಟು ಅವ್ರಿಗೆ ನೀರೆತ್ತಿ ಆಚೆ ಕೊಡುವಂಥ ಜವಾಬ್ದಾರಿ ಸರ್ಕಾರ ತಗೋಬೇಕು. ಇದನ್ನು ನಾನು ಚರ್ಚೆ ಮಾಡ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡ್ತೀವಿ. ಇವತ್ತು 32 ಜನಕ್ಕೆ ಟೋಟಲ್ ಆಗಿ ಇವತ್ತು ಪಂಪು ಮೋಟ್ರು ಎಲ್ಲ ಕೇಬಲು, ಕಾಲರು, ಬೆಂಡು, ಪೈಪುಗಳು, ಪ್ಯಾನಲ್ ಬೋರ್ಡ್ಸು ಎಲ್ಲ ಕೊಟ್ಟಿದ್ದೀವಿ. ನೀವೆಲ್ಲರೂ ನೋಡಿದ್ದೀರಿ. ಇಷ್ಟೇ ಇವತ್ತು ಮ್ಯಾಟ್ರ್, ಬೇರೆ ಏನೂ ಇಲ್ಲ. ಅದಕ್ಕೆ ಇವತ್ತು ನಮ್ಮ ನಿಗಮಕ್ಕೆ, ಆದಿಜಾಂಬ ನಿಗಮ ಹಾಗೂ ನಮ್ಮ ಅಂಬೇಡ್ಕರ್ ನಿಗಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಎಲ್ಲ ಕರೆಕ್ಟಾಗಿ ತೊಗೊಂಡು ಬಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಲೀಡರ್ಸು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಒಳ್ಳೆಯವು ನಡೀತಾ ಇರಬೇಕು, ಮುಂದಕ್ಕೂ ನಡೀತಾ